ಸಾವಿರಾರು ಕೋಟಿ ಕ್ಲಬ್ಗೆ ಸೇರಿದಂತಹ ಕೆಜಿಎಫ್ ಸಿನಿಮಾ ಬಾಲಿವುಡ್ ಸ್ಟಾರ್ಸ್ಗೆ ಭಯ ಹುಟ್ಟಿಸಿತ್ತು. ನಟ ರಾಕಿಂಗ್ ಸ್ಟಾರ್ ಯಶ್ ಸಿನಿಮಾ ಮಾತ್ರ ಸೂಪರ್ ಡೂಪರ್ ಹಿಟ್ ಆಗಿ ಎಲ್ಲರ ಮನೆ ಮಾತಾಗಿತ್ತು. ವೈಲ್ಡ್ ವೈಡ್ ರಿಲೀಸ್ ಕೂಡ ಆಗಿತ್ತು. ಈಗ ಅದೇ ಸಾಲಿನಲ್ಲಿರುವಂತಹ ಪುಷ್ಪ ದಿ ರೂಲ್ ಹಾಗೆ ಪುಷ್ಪ ದಿ ರೈಸ್ ಏನಿದೆ ಅಲ್ಲು ಅರ್ಜುನ್ ಸಿನಿಮಾಗಳು ಇವು ಕೂಡ ಅದೇ ಸಾಲಿನಲ್ಲಿ ನಡೀತಾ ಇದೆ. ಈಗ ಅಲ್ಲು ಅರ್ಜುನ್ ಕೂಡ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ. ಈಗ ನಟ ಅಲ್ಲು ಅರ್ಜುನ್ ಹಾಗೆ ನಟ ರಾಕಿಂಗ್ ಸ್ಟಾರ್ ಯಶ್ ಇಬ್ರು ಕೂಡ ಒಂದೇ ಫ್ರೇಮ್ ನಲ್ಲಿ ಕಾಣಿಸಿದ್ರೆ ಹೇಗಿರುತ್ತೆ ಅನ್ನೋ ಕುತೂಹಲ ಕೂಡ ಎಲ್ಲರಲ್ಲೂ ಕಾಣ್ತಾ ಇದೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ಚಂದನ. ಕೆಜಿಎಫ್ ಸಿನಿಮಾ ಮೂಲಕ ನಿಮ್ಮ ಹೆಮ್ಮೆಯ ರಾಕಿಂಗ್ ಸ್ಟಾರ್ ಯಶ್ ಬಾಲಿವುಡ್ ಸ್ಟಾರ್ಸ್ ಕೂಡ ನಮ್ಮ ಕಡೆ ಮುಖ ಮಾಡುವಂತೆ ನೋಡಿದ್ರು. ಎಲ್ಲರಿಗೂ ಹುಬ್ಬೇರುವಂತೆ ಮಾಡಿದ್ರು ನಟ ರಾಕಿಂಗ್ ಸ್ಟಾರ್ ಯಶ್. ಇವರ ಸಿನಿಮಾ ಅಂತೂ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ದೋಚಿತ್ತು. ಸಾವಿರಾರು ಕೋಟಿ ಕ್ಲಬ್ಗೆ ಸೇರಿದಂತಹ ಕೆಜಿಎಫ್ ಸಿನಿಮಾ ಬಾಲಿವುಡ್ ಸ್ಟಾರ್ಸ್ಗೆ ಭಯ ಹುಟ್ಟಿಸಿತ್ತು. ಈಗ ಅದೇ ಸಾಲಿನಲ್ಲಿ ನಟ ಅಲ್ಲು ಅರ್ಜುನ್ ಕೂಡ ನಡೀತಾ ಇದ್ದಾರೆ. ನಟ ಅಲ್ಲು ಅರ್ಜುನ್ ಅವರ ಸಿನಿಮಾ 6 ದಿನಕ್ಕೇನೆ ಪುಷ್ಪ 2 ಸಾವಿರಾರು ಕೋಟಿ ರೂಪಾಯಿಯನ್ನ ದೋಚಿದೆ. ಈಗ ನಟ ಅಲ್ಲು ಅರ್ಜುನ್ ಹಾಗೆ ನಟ ರಾಕಿಂಗ್ ಸ್ಟಾರ್ ಯಶ್ ಇಬ್ರು ಕೂಡ ಒಂದೇ ಫ್ರೇಮ್ ನಲ್ಲಿ ಕಾಣಿಸಿದ್ರೆ ಹೇಗಿರುತ್ತೆ ಅನ್ನೋ ಕುತೂಹಲ ಕೂಡ ಎಲ್ಲರಲ್ಲೂ ಕಾಣ್ತಾ ಇದೆ. ಇದು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗ್ತಾ ಇದೆ. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಪುಷ್ಪ ದಿ ರೈಸ್ ನಿಂದ ಪ್ಯಾನ್ ಇಂಡಿಯಾ ಸ್ಟಾರ್ ಆದಂತಹ ಅಲ್ಲು ಅರ್ಜುನ್ ಇದೀಗ ಪುಷ್ಪ 2 ಮುಖಾಂತರ ಮನೆ ಮಾತಾಗಿದ್ದಾರೆ. ಪುಷ್ಪ 2 ಕೂಡ ಸಾಕಷ್ಟು ಸಕ್ಸಸ್ ಅನ್ನ ಕಾಣ್ತಾ ಇದೆ. ಹಾಗೆ 1000 ಕೋಟಿ ರೂಪಾಯಿ ಕ್ಲಬ್ ಅನ್ನ ಸೇರಿದೆ. ಬೀಟ್ ಟೌನ್ ಸೆಲೆಬ್ರಿಟೀಸ್ ಎಲ್ಲ ನಮ್ಮ ಕನ್ನಡದ ಸೌತ್ ಇಂಡಿಯನ್ ಸಿನಿಮಾಸ್ ಕಡೆ ಮುಖ ಮಾಡಿ ನೋಡಿದ್ರು ರಾಕಿಂಗ್ ಸ್ಟಾರ್ ಯಶ್ ಅವರ ಕೆಜಿಎಫ್ ಸಿನಿಮಾ ಮುಖಾಂತರ. ಕೆಜಿಎಫ್ ಸಿನಿಮಾದ ಡೈರೆಕ್ಟರ್ ಆಗಿರುವಂತಹ ಪ್ರಶಾಂತ್ ನೀಲ್ ಹಾಗೆ ಹೀರೋಯಿನ್ ಶ್ರೀನಿಧಿ ಶೆಟ್ಟಿ ಕೂಡ ಅಷ್ಟೇ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ನಟ ರಾಕಿಂಗ್ ಸ್ಟಾರ್ ಯಶ್ ಸಿನಿಮಾ ಮಾತ್ರ ಸೂಪರ್ ಡೂಪರ್ ಹಿಟ್ ಆಗಿ ಎಲ್ಲರ ಮನೆ ಮಾತಾಗಿತ್ತು. ವೈಲ್ಡ್ ವೈಡ್ ರಿಲೀಸ್ ಕೂಡ ಆಗಿತ್ತು. ಈಗ ಅದೇ ಸಾಲಿನಲ್ಲಿರುವಂತಹ ಪುಷ್ಪ ದಿ ರೂಲ್ ಹಾಗೆ ಪುಷ್ಪ ದಿ ರೈಸ್ ಏನಿದೆ ಅಲ್ಲು ಅರ್ಜುನ್ ಸಿನಿಮಾಗಳು ಇವು ಕೂಡ ಅದೇ ಸಾಲಿನಲ್ಲಿ ನಡೀತಾ ಇದೆ. ಈಗ ಅಲ್ಲು ಅರ್ಜುನ್ ಕೂಡ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ. ಈಗ ಈ ಪ್ಯಾನ್ ಇಂಡಿಯಾ ಸ್ಟಾರ್ಸ್ ನಟ ರಾಕಿಂಗ್ ಸ್ಟಾರ್ ಯಶ್ ಹಾಗೆ ಅಲ್ಲು ಅರ್ಜುನ್ ಇಬ್ರು ಮುಖಾಮುಖಿಯಾಗಿದ್ದಾರೆ ಒಂದು ಪೋಸ್ಟರ್ನಲ್ಲಿ. ಈ ಪೋಸ್ಟರ್ ನೋಡ್ತಿದ್ರೆ ಇಬ್ರು ಸಿನಿಮಾ ಮಾಡಿದ್ರೆ ಹೇಗಿರುತ್ತಪ್ಪ ಅನ್ಸೋದಂತೂ ಗ್ಯಾರಂಟಿ. ಇವರಿಬ್ರು ಪೋಸ್ಟರ್ನಲ್ಲಿ ಇಬ್ರು ಮುಖಾಮುಖಿಯಾಗಿದ್ದಾರೆ. ಇಬ್ರಿಗೂ ಅದೇ ಫೋರ್ಸ್, ಅದೇ ಈಗೋ. ಇವರಿಬ್ರು ಒಂದೇ ಫ್ರೇಮ್ನಲ್ಲಿ ಕಾಣಿಸ್ಕೊಂಡ್ರೆ ಹೇಗಿರುತ್ತೆ ಅನ್ನೋ ಕುತೂಹಲ ಅಂತೂ ಅಭಿಮಾನಿಗಳಿಗೆ ಕಾಡ್ತಾ ಇದೆ. ಇವರಿಬ್ರು ಒಂದೇ ಫ್ರೇಮ್ನಲ್ಲಿ ಕಾಣಿಸ್ಕೊಂಡು ಒಂದೇ ಸಿನಿಮಾದಲ್ಲಿ ನಟನೆ ಮಾಡಿದ್ರೆ ಅಂತೂ ನಿಜಕ್ಕೂ ಆ ಸಿನಿಮಾ ಸೂಪರ್ ಡೂಪರ್ ಆಗೋದಂತೂ ಗ್ಯಾರಂಟಿ. ಆದರೆ ಇಬ್ಬರು ಕ್ಯಾರೆಕ್ಟರ್ಗೂ ಈಗೋ ಅಷ್ಟೇ ಇದೆ. ಇಬ್ಬರೂ ಕೂಡ ಅಷ್ಟೇ ಅದ್ಭುತವಾದಂತಹ ಕಲಾವಿದರು. ಇವರಿಬ್ರು ಒಂದೇ ಫ್ರೇಮ್ನಲ್ಲಿ ಕಾಣಿಸ್ಕೊಳ್ಳೋದು ನಿಜಕ್ಕೂ ಕಷ್ಟ ಇದೆ. ಪುಷ್ಪರಾಜ್ ಒಬ್ಬ ಸ್ಮಗ್ಲರ್ ಆಗಿ ಕಾಣಿಸ್ಕೊಂಡಿದ್ರೆ, ಇನ್ನು ಕೆಜಿಎಫ್ನ ಸ್ಟಾರ್ ಆಗಿರುವಂತಹ ಯಶ್ ಅವರು ಲೀಡರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇವರಿಬ್ರು ಒಂದೇ ಫ್ರೇಮ್ನಲ್ಲಿ ಬಂದರೆ ಅಭಿಮಾನಿಗಳಿಗೆ ಅದು ಹಬ್ಬ ಅಂತಾನೆ ಹೇಳ್ಬೋದು. ಆದರೆ ಇವರಿಬ್ರು ಒಂದೇ ಫ್ರೇಮ್ನಲ್ಲಿ ಕಾಣಿಸ್ಕೊಂಡು ನಟನೆ ಮಾಡೋದು ಸ್ವಲ್ಪ ಕಷ್ಟನೇ ಇದೆ. ಆದರೆ ಇವರಿಬ್ರು ಮುಖಾಮುಖಿ ಆಗಿರುವಂತಹ ಪೋಸ್ಟರ್ ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸ್ತಿದೆ. ಇವರು ನಿಜವಾಗ್ಲೂ ಸಿನಿಮಾ ಮಾಡ್ತಾರಾ ಅನ್ನೋ ಕುತೂಹಲ ಕೂಡ ಅಭಿಮಾನಿಗಳಿಗೆ ಕಾಡ್ತಾ ಇದೆ. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.